ಓಕೆ, ಇವಾಗ ಸಕ್ಸಸ್ಫುಲಿ ಅಟ್ಲೀಸ್ಟ್ ಸ್ವಲ್ಪ ಸಕ್ಸಸ್ಫುಲಿ ಬಕ್ರಾ ಮಾಡಿದೀವಿ. ಈಗ ಏನ್ ಹೇಳ್ತೀರಾ ಇದ್ರ ಮೇಲೆ? We are very happy regarding the final result. Final outcome was wonderful. ಸತ್ಯ ಗೊತ್ತಾದ್ಮೇಲೆ ಖುಷಿ ಆಯ್ತಾ? ಇಲ್ಲ, ನನಗೆ ಮೊದಲೇ ಡೌಟ್ ಬರ್ತಾ ಇತ್ತು. ನೀನ್ ಮೊದಲು ಸ್ಟಾರ್ಟ್ ಮಾಡಿದ ಸ್ಟೈಲ್ ಇತ್ತಲ್ಲ, ಅದರಿಂದ ಮೊದಲಂತೂ ನನ್ಗೆ ಬಿಟ್ಟೆ. ಹಿಂದಾಡಿ 2 ಸತಿ ಹೇಳಿದೆ ಇದನ್ನ ಟ್ರೋಲ್ ಕಾಣಿಸುತ್ತೆ ನಂಗೆ ಅಂತ. ನಮಗ ನಮ್ಮ ಮಗನ ಬಗ್ಗೆ ಖಾತ್ರಿ ಅಲ್ಲ. ಫ್ರೆಂಡ್ ಸರ್ಕಲ್ ಹೇಳಿ ಬರೋದಿಲ್ಲ, ಎಲ್ಲಾ ಫ್ರೆಂಡ್ಸ್ ಮನು ಹಾಕಕ್ ಬರಲ್ಲ. ಫಾರಿನ್ ಕಂಟ್ರೀಸ್ ಒಳಗ ಏನ್ ನಡೆಯತ್ತ ಗೊತ್ತಾಗಲ್ಲ ಅಷ್ಟೇ. ನಾವ್ ಅಲ್ಲಿ ಇರ್ತೀವಿ, ನಮಗೆ 100% ಅಂದ್ರೆ ಬೇಸಿಕ್ಲಿ ನಮಗೆ ಮಗನ ಮೇಲೆ ವಿಶ್ವಾಸ ಇದೆ, ಬಟ್ ಇಲ್ಲ ಅಲ್ಲ ಇದೆ ಫುಲ್ ಅದ ಹಂಗಿಲ್ಲ. ಇಲ್ಲ, 95% ಅವ್ರ ಕ್ಲಾರಿಟಿ ಇದೆ. 95% ಅಂತ ಆಗಲ್ಲ, 5% ಚೂರು ಅದು ಅದ್ರ ಕಾಲ ಗೊತ್ತಾದ್ಮೇಲೆ ಓಪನ್ ಹೇಳಿ ಬರೋದಿಲ್ಲ. ಸೊ ಅದ್ರ ಕಾಲ ಅಷ್ಟೇ. ಓಕೆ ಫ್ರೆಂಡ್ಸ್, ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ. ಹಂಗ ಬೇರೆ ವ್ಲಾಗ್ಸ್ ನೋಡ್ಕೊತೀರಿ. ಈಗ ನಿಜ ಹೇಳ. ಸೊ ಇವಾಗ ಬರೋ ವಿಡಿಯೋ ಏನಂದ್ರೆ, ನಾವು ಪ್ರ್ಯಾಂಕ್ ಮಾಡಿದ್ವಿ ನಮ್ಮ ಅತ್ತೆ ಮಾವ ಇವ್ರಪ್ಪ ಅಮ್ಮಗೆ. ಇವನು ನಾನ್ ವೆಜ್ ತಿಂತಾನೆ, ಸುಳ್ಳು ಹೇಳಿದ ಅಂತ. ಅದು ಜಸ್ಟ್ ಗಿವಿಂಗ್ ಕಾಂಟೆಕ್ಸ್ಟ್. ಸುಮ್ಮನೆ ಹಂಗೆ ಲೈಟರ್ ನೋಟಲ್ಲಿ ಪ್ರ್ಯಾಂಕ್ ಮಾಡಿದ್ವಿ. ಆ ವಿಡಿಯೋ ನೋಡ್ರಿ, ಎಂಜಾಯ್ ಮಾಡ್ರಿ. ನಮಸ್ಕಾರ ಎಲ್ಲರಿಗೂ. ಇಂದಿನ ದಿನ, ಈ ಮುಹೂರ್ತ ನಮ್ಮ ರಾಶಿಗೆ ಯಾಕೋ ಸರಿಯಾಗಿಲ್ಲ ಎಂದು ಭಾವಿಸುತ್ತಾ ನಮ್ಮ ಇಂದಿನ ಸ್ಟೋರಿಯನ್ನು ನಿಮಗೆ ಹೇಳುವ ಎಂದು ನಾವು ಬಂದಿದ್ದೇವೆ. ಹೇಳಿ. ಅದೇನಂದ್ರೆ, ನಾವು ವರ್ಜೀನಿಯಾಗೆ ಬಂದಿದ್ವಿ, ಅಲ್ಲ ವಾಷಿಂಗ್ಟನ್ DC ಗೆ ಬಂದಿದೀವಿ. ಆನ್ ದ ವೇ ಹಿಂಗೆ ವರ್ಜೀನಿಯಾ ಹತ್ರ ಹೋಗ್ಬೇಕು. ಹೋಗುವಾಗ ಆನ್ ದ ವೇ ಹೋಮ್ ಟೂರ್ ಮಾಡೋಣ ಅಂತ ಅನ್ಕೊಂಡ್ವಿ. ಒಂದ್ 3-4 ಮನೆ ಲಿಸ್ಟ್ ಮಾಡಿದ್ವಿ. ಅದ್ರಲ್ಲಿ 3 ಮನೇಲೂ ಆಗ್ಲೇ ಇಲ್ಲ ಹೋಮ್ ಟೂರ್ ಮಾಡಕ್ಕೆ. ಯಾಕಂದ್ರೆ ಒಂದು ಸೇಲ್ ಹೋಗ್ಬಿಟ್ಟಿತ್ತು, ಬಟ್ ಅವ್ರು ಅಪ್ಡೇಟ್ ಮಾಡಿಲ್ಲ ಆಪ್ ಅಲ್ಲಿ. ಆಮೇಲೆ ಏನೇನೋ ಪ್ರಾಬ್ಲಮ್ ಆಗಿ ನಮ್ಗೆ ಹೋಮ್ ಟೂರ್ ಮಾಡಕ್ಕೆ ಆಗಿಲ್ಲ. ಈ ನಮ್ಮ ಕಡೆ ಇದಕ್ಕೆ ಗಾಂಡೋ ನಸೀಬ್ ಅಂತಾರೆ. ನಿಮಗೆ ಇದೆ ಅದು ಇದೆ, ಹಂಗೆಲ್ಲ ಹೇಳ್ಬೋದಾ? ಹೇಳ್ಬಾರ್ದು ಅಲ್ವಾ? ನೋಡಿ, ಮತ್ತೆ ಅದಕ್ಕೆ ಏನಾದರೂ ಬೇರೆ ಒಂದು ಪದ ಹೇಳಿ ಅಪ್ಪ. ನಸೀಬ್ ಕೆಟ್ಟಿರ್ತಾರೆ ಅಂದ್ರೆ ಅದಕ್ಕೆ ನಸೀಬ್ ಕೆಟ್ಟದಿದ್ರೆ ಅದು ದೊಡ್ಡದಾಗುತ್ತೆ, ಚಿಕ್ಕದ್ ಮಾಡಿದ್ರೆ ಗಾಂಡೋ ನಸೀಬ್. ಎನಿವೇ, ಲೆಟ್ಸ್ ಇಗ್ನೋರ್ ಹಿಮ್ ಅಂಡ್ ಗೆಟ್ ಬ್ಯಾಕ್ ಟು ದ ಸ್ಟೋರಿ. 2 hours ವೇಸ್ಟ್ ಆಯ್ತು ನಮ್ದು. ಯಾರು ಕೊಡ್ತಾರೆ ನಮ್ಗೆ ಇವಾಗ 2 hours ವಾಪಸ್ಸು ಅಲ್ವಾ? ನಿನ್ನಿಂದಾನೇ ಆಗಿದೆ ಅಲ್ಲ. ಇದಕ್ಕೆ ಏನು ಉತ್ತರ ಕೊಡ್ಬೇಕಂತ ನಂಗೆ ಗೊತ್ತಿಲ್ಲ. ಲೈಕ್ ಆಲ್ ದ ಕ್ವೆಶ್ಚನ್ಸ್ ಮೈ ವೈಫ್ ಸೇವ್ ಮಾಡೋದಿದ್ರೆ ನಂಬಬೇಕಾ ನಂಬಬಾರ್ದು? ನಿನ್ನಿಂದಾನೇ ಆಗಿದೆ ಅಲ್ಲ. ಇದಕ್ಕೆ ನಾನು ಭೂಮಿದ್ದು ಒಪ್ಕೊಂಡು ಆಯ್ತು. ಅದಕ್ಕೆ ಇವಾಗ ಬೇಜಾರಾಗ್ಬಿಟ್ಟು ನಾನು 4 ಐಸ್ ಕ್ರೀಮ್ ತಿನ್ನೋಣ ಅಂತ ಅನ್ಕೊಂಡಿದೀನಿ. 3-4 ಐಸ್ ಕ್ರೀಮ್ ತಿನ್ಬಿಟ್ಟು ಸಮಾಧಾನ ಮಾಡ್ಕೊಳ್ಳೋಣ ಅಂತ. ಯಾಕಂದ್ರೆ ದಟ್ ಈಸ್ ದ ಬೆಸ್ಟ್ ಸೊಲ್ಯೂಷನ್. ಏನಾದ್ರೂ ಐಸ್ ಕ್ರೀಮ್ ತಿನ್ಬೇಕು, ಅವಾಗ ಬೇಜಾರೆಲ್ಲ ಹೋಗುತ್ತೆ. ನಂಗೆಲ್ಲ ಕ್ರಾಸ್ ಕ್ವೆಶ್ಚನ್ಸ್ ಮಾಡಬಾರ್ದು. ನಾನು ಮರ್ಯಾದೆ ತೆಗಿತಾ ಇದೀಯ ನೀನ್ ಇವಾಗ. ಆಮೇಲೆ ಅದಕ್ಕೆ ಇವಾಗ ಮನೆಗೆ ಹೋಗ್ತಾ ಇದೀವಿ ವಾಪಸ್ಸು. ಇಲ್ಲಿಂದ 5 hour ಇದೆ ಮನೆ. ಅದ್ರಲ್ಲಿ ಎಕ್ಸ್ಟ್ರಾ 2 hours ವೇಸ್ಟ್ ಮಾಡ್ಕೊಂಡ್ವಿ. ನಾವು ವಾಷಿಂಗ್ಟನ್ DC ಹೋಗಿದ್ದು. ಆ ವ್ಲಾಗ್ ಅರ್ಧಂಬರ್ಧ ಮಾಡಿ ಆಮೇಲೆ ಮರ್ತೋಗ್ಬಿಡ್ತು ನಮ್ಗೆ ಮಾಡೋದಕ್ಕೆ. ಅದನ್ನ ಮೇ ಬಿ ಆ ವಿಡಿಯೋ ಹಾಕ್ಬೋದು ಅನ್ಸುತ್ತೆ ಮಧ್ಯ. ಇಲ್ಲ ಅಂದ್ರೆ ಜಗತ್ತಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ ನಮ್ಗೆ, ಅದನ್ನೇ ಕಲಿತಾ ಇದ್ದೀವಿ. ಜಗತ್ತಲ್ಲಿ ಕನ್ಸಿಸ್ಟೆನ್ಸಿ ನಿಮ್ಗಿಲ್ಲ ಅಲ್ಲ, ನಿನ್ನಲ್ಲಿ ಕನ್ಸಿಸ್ಟೆನ್ಸಿ ಇಲ್ಲ. ನಾನ್ ಜಗತ್ತಲ್ಲಿ ಇರೋದಲ್ಲ, ಸೊ ಜಗತ್ತಲ್ಲಿ ನಮ್ಗೆ. ಸೊ ನೀವು ನಮ್ಗೆ ಮೋಟಿವೇಟ್ ಮಾಡಿ ಕನ್ಸಿಸ್ಟೆಂಟ್ ಆಗಿ ವಿಡಿಯೋ ಮಾಡಕ್ಕೆ. ನಿಮ್ಮ ಎಲ್ಲ ಹೆಂಗ್ ಮಾಡ್ಬೇಕು ಮೋಟಿವೇಟ್? ನಿಮ್ಮ ಎಲ್ಲ ಕಾಮೆಂಟ್ಸ್ ಒಳ್ಳೇದ್ ಹಾಕಿದ್ರೆ ಏನಂತ ಕಾಮೆಂಟ್ ಮಾಡ್ಬೇಕು? ಏನಾದ್ರೂ ವರ್ಡ್ ಹೇಳು. ಮೋಟಿವೇಟೆಡ್ ಇರಿ ಅಂತ ಹೇಳಿ ಮೋಟಿವೇಟ್ ಮಾಡಿ. ಓಕೆ, ಇವಾಗ ನೀವು ಮತ್ತೆ ಊಟ ಎಲ್ಲ ಕೊಡ್ಸಕ್ಕೆ? ಊಟ ನೀನೇ ಹೇಳು, ನೀನ್ ಇರ್ಬೇಕು ಅಲ್ಲಿ. ಈಗ 2 ದಿನ ಬಾಳ ಇದು ತಿಂದಿವಿ. ಸೊ
ಹೆಲ್ದಿ ತಿನ್ನೋದು ಕಾವ ಎಲ್ಲ ಚಿಕ್ಕೋಟ್ಲಿ 2 ದಿನ ದನ ತರ ತಿನ್ನೋದು ಎಲ್ಲ ಸಿಕ್ಕೋಕಿದ್ದೆಲ್ಲ ಆಮೇಲೆ ಹೆಲ್ದಿ ಅಂತ ನಮಗೆ ನಾವೇ ಅನ್ಕೊಂಡು ನೆಕ್ಸ್ಟ್ ಡಯಟ್ ಸ್ಟಾರ್ಟ್ ಮಾಡೋದು. ಆಮೇಲೆ ಮತ್ತೆ 2 ದಿನ ತಿನ್ನೋದು. ಇನ್ಕನ್ಸಿಸ್ಟೆನ್ಸಿ ಇನ್ ಅವರ್ ವಿ ಆರ್ lives every day. ಕನ್ಸಿಸ್ಟೆಂಟ್ಲಿ ಇನ್ಕನ್ಸಿಸ್ಟೆಂಟ್. ಅಷ್ಟೇ. ಈಗ ಮುಂದಿನ ವಾರ್ತೆಗಳು ಪ್ರಸಾರವಾಗುತ್ತೆ, ನೋಡ್ತಾ ಇರಿ. ಯಾವ್ದೋ ಟಿವಿ ಚಂದನ ಚಂದನ ಅನ್ಸುತ್ತೆ. ನಮ್ಮ ಅತ್ತೆಗೆ ಸ್ವಲ್ಪ ಬೈಯ ಕೇಳೋಣ, ಬೈರಿ ಅದು ಹೋಮ್ದು ಸಿಕ್ಲಿಲ್ವಲ್ಲ ಅದಕ್ಕೆ ಏನಂತೀರಾ? ಸೋಡ್ ಅಂತ ಹೇಳ್ಬೇಕಾಗಿತ್ತು. ಹೇಳಿಲ್ಲ ಅಂದ್ರೆ ನಮ್ಮ ಕ್ಲಾಸ್ ಅಲ್ವಾ, ನಾವು ಕರ್ಕೊಂಡು ಪೆಟ್ರೋಲ್ ಹಾಕಿಸ್ಕೊಂಡು ಬರ್ತೀವಿ. ಸ್ವಲ್ಪ ಬುದ್ಧಿ ಬೇಕಲ್ಲ ಅವ್ರಿಗೆ. ಸೋಡ್ ಅಂತ ಹಾಕಿದ್ರೆ ಸೋಡ್ ಮಾಡ್ತೀವಿ. ಇವತ್ತಿನ ನಮ್ಮ ಎಲ್ಲಾ ಡಿಸಿಷನ್ಸ್ ಎಷ್ಟು ಭಾರಿ ಆಗತ್ತಾವ ಅಂದ್ರ, ಮೊದಲ 3 ಮನಿ ನೋಡಾಕ 3 ಕಡೆ 2 ತಾಸು ಹೋದ್ವಿ, ಎಲ್ಲೂ ನೋಡಕ್ ಆಗ್ಲಿಲ್ಲ. ಈಗ ಜಸ್ಟ್ ಮನಿಗರೆ ಹೋಗೋಣ ಅಂತಂದ್ರ ಈಗ ಎಲ್ಲೋ ಕ್ರಾಶ್ ಆಗಿ 30 ಮಿನಿಟ್ಸ್ ಡಿಲೇ ಐತಿ ಮುಂದ. ಇಂತ ನಸೀಬಿಗೆ ನೀವು ಗಾಂಡು ನಸೀಬ್ ಏನ್ ಅದಕ್ಕೆ ಇವಾಗ 6 ಐಸ್ ಕ್ರೀಮ್ ತಿಂದ್ರೆ ಸರಿ ಹೋಗುತ್ತೆ. ಇಲ್ಲ 3 ಬಕೆಟ್ ಐಸ್ ಕ್ರೀಮ್ ಬಕೆಟ್ ಬರುತ್ತಲ್ಲ ಫ್ಯಾಮಿಲಿ ಪ್ಯಾಕ್, ಅದನ್ನ ತಗೊಂಡು ಈಗಿನ 3 ಇತ್ತಲ್ಲ. ಈಗ ಮತ್ತೆ ಏನೋ ಕೆಟ್ಟದಾಯ್ತಲ್ವಾ? ಅಲ್ಲ ಚಂದನ ಹಾ. ಬಕೆಟ್ ತಿಂದು ಐಸ್ ಕ್ರೀಮ್ ಬಿಟ್ಟು ಎಂಜಾಯ್ ಮಾಡು. ಹಾ. ಏನೋ ಅಂದ್ರೆ ನಮ್ಗೆ ಗೊತ್ತಾಗ್ಲಿಲ್ಲ. ಇಲ್ಲಿ ಪ್ಲಸ್ 30 ಮಿನಿಟ್ಸ್ ಆಯ್ತು. ಕ್ರ್ಯಾಶ್ ಇದೆ ಇಲ್ಲಿ, ಫುಲ್ ಟ್ರಾಫಿಕ್. ಆರಾಮಾಗಿ ನಾವು ಇಲ್ಲ ನಿಲ್ಸ್ಬಿಟ್ಟು ಮಲ್ಕೊಬಿಟ್ಟು ಆಮೇಲೆ ಹೋಗ್ಬೋದು. ಟ್ರಾಫಿಕ್ ಜಾಮ್ ಸ್ಟಾರ್ಟ್ ಆಯ್ತು. ಈಗ ಅದನ್ನೇ ಖುಷಿ ಖುಷಿಯಾಗಿ ಹೇಳೋ ನೋಡೋಣ. ಈ ಸಮಯದಲ್ಲಿ ನಾವು ಇಲ್ಲೇ ಎಂಜಾಯ್ ಮಾಡೋಣ. ಈ ಕಾಲವನ್ನು ನಾವು ಫ್ಯಾಮಿಲಿ ಒಟ್ಟಿಗೆ ಕಳೆಯಲು ಸಿಕ್ಕ ಈ ಸಮಯಗಳನ್ನು ಎಂಜಾಯ್ ಮಾಡೋಣ. ಹಂಗೆ ಸ್ವಲ್ಪ ಬ್ರೇಕು ಹಾಕಲ್ಲ. ಸ್ವಲ್ಪ ಜಾಸ್ತಿನೇ ಈ ಸುವರ್ಣ ಸಂಧಿಯನ್ನು ಉಪಯೋಗಿಸೋಣ. ಏನ್ ಸಂಧಿ? ಸುವರ್ಣ ಸಂಧಿ, ಗೋಲ್ಡನ್ ಅಪರ್ಚುನಿಟಿ. ಓಕೆ ಫ್ರೆಂಡ್ಸ್, ನಾವೀಗ ಏನು ಮಾಡಿದ್ವಿ ಅಂದ್ರೆ ಅಲ್ಲಿ 1.5 ತಾಸು ಟ್ರಾಫಿಕ್ ಜಾಮ್ದಾಗ ನಿಂದ್ರೋಕ್ಕಿಂತ ಅಂತಂದು ಇಲ್ಲಿ ಏನೋ ಬೋಟ್ಗಳು ಕಾಣಿಸಿದ್ವು. ಸೊ ಬೋಟ್ಗಳು ನೋಡೋಕಂತ ಹೇಳಿ ಬಂದ್ವಿ. ನನ್ನ ಹೆಂಡತಿಗೆ ಗೊತ್ತೈತೆ ನಂಗೆ ಹಿಂಗೆ ಇಂಪ್ರಾಂಪ್ಟು ಪ್ಲ್ಯಾನ್ ಅಡ್ಜಸ್ಟ್ ಮಾಡಿದ್ರೆ ನನಗೆ ಹೆಂಗೆ ಆಕೈತಿ ಅಂತ ಅವರಿಗೆ ಗೊತ್ತೈತಿ. ಅದಕ್ಕೆ ಈಗ ಬೋಟ್ ನೋಡ್ಕೊಂಡು ಎಂಜಾಯ್ ಮಾಡೋಣ ಬರ್ರಿ. ಇದೆಲ್ಲ ಪ್ರೈವೇಟ್ ಬೋಟ್ಸು, ಯಾವ್ದೋ ಫುಲ್ಲು ಶ್ರೀಮಂತರದ್ದು ಇದೆಲ್ಲ. ಇಲ್ಲೆಲ್ಲ ಮತ್ತೆ ಇದು ಬೋಟ್ ಸರ್ವಿಸ್ ಏರಿಯಾ ಐತಿ. ಹಾ, ಆ ಕಡೆ ಅಲ್ಲಿ ಬೋಟ್ ಸರ್ವಿಸ್ ಏರಿಯಾ ಅಂತ ಇದೆ. ಅಲ್ಲಿ ರೆಡ್ ಕಲರ್ ಬೋಟ್ ಇದೆಯಲ್ಲ, ಅದರಿಂದ ಸರ್ವಿಸ್ ಏರಿಯಾ ಅಂತೆ. ಇಲ್ಲೆಲ್ಲ ಹಿಂಗೆ ಪ್ರೈವೇಟ್ ಬೋಟ್ಸ್ ನಿಲ್ಸಿದ್ದಾರೆ, ಪಾರ್ಕ್ ಮಾಡಿದ್ದಾರೆ ಪ್ರೈವೇಟ್ ಬೋಟ್ಸು. ಯಾವ ಪುಣ್ಯಾತ್ಮರದು ಅವ್ರು ಏನು ಕೆಲಸ ಮಾಡ್ತಾರೋ ಗೊತ್ತಿಲ್ಲ. ಒಟ್ನಲ್ಲಿ ನಾವು ಬೋಟಿಂಗ್ ಇರುತ್ತಾ ಇನ್ ಕೇಸ್ ಅಂತ ಬಂದ್ವಿ. ಆಮೇಲೆ ನೋಡಿದ್ರೆ ಗೊತ್ತಾಯ್ತು ಪ್ರೈವೇಟ್ ಅಂತ. ಇಲ್ಲಿ ಹಂಗೆ ಮುಂದೆ ಹೋಗೋಣ. ಇಲ್ಲಿ ಒಂದು ರೆಸ್ಟೋರೆಂಟ್ ಇದೆ, ನೋಡ್ಬೇಕು ಹೋಗದ ಏನಂತ. ಲೆಟ್ಸ್ ಸಿ. ನಾವಿಲ್ಲಿಂದ ವಾಪಸ್ ಹೋಗೋಷ್ಟರಲ್ಲಿ ಟ್ರಾಫಿಕ್ ಕಮ್ಮಿ ಆಗಿದ್ರೆ ನನ್ಗೆ ಏನ್ ಕೊಡ್ತೀಯಾ ನನ್ನ ಐಡಿಯಾಗೆ? ಇವತ್ತು ನಮ್ ದಿನ ಹೋಗತ್ತಿರೋದು ನೋಡಿದ್ರೆ ನಾವು ರಾತ್ರಿ 10 ತನಕ ಮನಿ ಮುಟ್ಟಂಗಿಲ್ಲ ಅಂತ ಅನ್ಸತೈತಿ. ಏನ್ ಮಾಡಕ್ಕಾಗತ್ತೆ, ಜಸ್ಟ್ ಗೋ ವಿತ್ ಗಾಡ್ಸ್ ಪ್ಲಾನ್. ಅಂದ್ರೆ ನಾಳೆ ಮುಂಚಾನೆ ನಂಗೆ 8 ಗಂಟೆಗೆ ಹೋಗಿ ಪ್ರೆಸೆಂಟ್ ಮಾಡೋದೈತಿ. ಇದು ಪ್ಲೀಸ್ ಪ್ಲಾನ್ ಅಕಾರ್ಡಿಂಗ್ಲಿ. ಈ ಕಡೆ ಬಂದ್ವಿ, ಇನ್ನ ಜಾಸ್ತಿ ಬೋಟ್ಸ್ ಇದೆ ಇಲ್ಲೆಲ್ಲ. ಕೆಲವು ಬೋಟ್ಸ್ ಅಲ್ಲಿ ಮನುಷ್ಯರು ಇದ್ದಾರೆ, ತಗೊಂಡು ಹೋಗ್ತಾ ಇದ್ದಾರೆ. ಇದು ವರ್ಜೀನಿಯಾ ಅಲ್ವಾ? ವರ್ಜೀನಿಯಾ, ಇದು ವರ್ಜೀನಿಯಾದಲ್ಲಿದೆ. ಮಸ್ತ್ ಐತಿ, ಚೆನ್ನಾಗಿದೆ ನೋಡಕ್ಕೆ. ನಾವು ಒಂದು ಬೋಟ್ ತಗೊಂಡ್ರೆ ಇಲ್ಲ ನಿಂದ್ರಸ್ತಾನಂತೆ. ಅಲ್ಲೋಡು ಮೇಲೆಲ್ಲ ಏನೋ ಇಟ್ಟಿದ್ದಾರೆ, ಬೋಟ್ದು ಪಾರ್ಟ್ಸ್ ಅನ್ಸುತ್ತೆ ಅಲ್ವಾ? ಅದು ಹಿಂದೆ ಎಳ್ಕೊಂಡು ಹೋಗ್ತಾರಲ್ಲ ಆ ಥರದಲ್ವ, ಅದು ಅದ್ರ ಮೇಲೆ ಬೋಟ್ ಇಟ್ಕೊಂಡು ರೋಡಲ್ಲಿ. ಹಾ, ಓಕೆ. ಕಾರ್ ಹಿಂದೆ ಅದ್ರ ಮೇಲೆ ಬೋಟ್ ಹಾಕೊಂಡು ಕಾರ್ಗೆ ಕನೆಕ್ಟ್ ಮಾಡಿ ಓಡಿಸ್ಕೊ ಬರೋದು ಅದೆಲ್ಲ. ಇಲ್ಲಿ ನೋಡಿ, ಇವರೇ ರಿಚ್ ಜನ, ಶ್ರೀಮಂತರು. ಇವ್ರದ್ದೇ ಬೋಟ್ ಇದೆ. ಇಲ್ಲಿಂದ ವಾಪಸ್ ಬಂದ್ರು. ಅಕ್ಕ, ಏನ್ ಕೆಲಸ ಮಾಡ್ತೀರಾ ನೀವು? ಇಲ್ಲೇನೋ ಎಲ್ ಡಾಕ್, ಕೆ ಡಾಕ್ ಅಂತ ಡಿಫ್ರೆಂಟ್ ಡಾಕ್ಸ್ ಇದೆ. ಇದೆಲ್ಲ ಏನೋ ಅಲ್ಲೇ ಚಾರ್ಜಿಂಗ್ ಇಟ್ಟಾರ ಒಬ್ರು, ಅದರದ್ದು ಚಾರ್ಜ್ ಆಪರೇಟ್ ಮಾಡೋದು ಮೀಟರ್. ಓ ಮೈ ಗಾಡ್, ಎಷ್ಟಿದೆ ಇಲ್ಲಿ ಮುಂದೆ ಹೋಗ್ತಿದ್ದಂಗು ಬೋಟ್ ಬೋಟ್ ಬೋಟ್.
ಇನ್ನ ಮುಂದೆ ಬಂದ್ವಿ ನಾವು. ಈ ತರ ಇದೆ ಇಲ್ಲಿ ಮೋರ್ ಬೋಟ್ಸ್. ಇಲ್ಲಿ ನೆರಳಲ್ಲಿ ನಿಲ್ಸಕ್ಕೆ ಇನ್ನೊಂದು ಬೇರೆ ಸೀ ಡಾಕ್ ಅಂತ ಬೇರೆದಿದೆ. ಇಲ್ಲಿ ಮೋಸ್ಟ್ಲಿ ಕಾಸ್ಟ್ಲಿ ಇರುತ್ತೆ ನೆರಳಲ್ಲಿ ನಿಲ್ಸೋದಕ್ಕೆ. ಇಲ್ಲೆಲ್ಲ ಬೋಟ್ಸ್ ಆರ್ ಪಾರ್ಕ್ಡ್. ನೀ ನಮಗೆ ಯಾವಾಗ ತಗೋಬೇಕು? ನಿಮಗ ನಿಮಗ ಅಂದ್ರೆ ನಮ್ಗ ನನ್ಗೇನಿಲ್ಲ, ಹೋಗಿ ತಗೊಳ್ಳೋಣ ಇವತ್ತೇ ಸಾಲ ಮಾಡಿ. ಹಂಗಂದ ಸಾಲ ಮಾಡಿ ತಗೋದು ಬೇಡ ಅಂದ್ರೆ ಅಷ್ಟು ನಮಗೆ ಸಾಲ ಸಮ್ ಡೇ. ಇಲ್ಲೇನೋ ಇದೆ ರೂಮು, ಏನೇನೋ ಇದೆ ಗೊತ್ತಿಲ್ಲ, ಇದೆಲ್ಲ ಶ್ರೀಮಂತರದು. ಇಲ್ಲೇ ಹಿಂಗೆ ಹಿಂದೆ ಧುಮುಕ್ ಬಿಟ್ರೆ ಏನಾಗುತ್ತೆ ನೋಡು. ಅಂಜಲಿಲ್ಲ ಬೆನ್ನು ಬೆನ್ನು ವಯಸ್ಸಾಯ್ತು, ನೀನ್ ಹಿಂಗೆಲ್ಲ ಮಾಡಂಗಿಲ್ಲ. ಹೇಳ್ದೆ ಕೇಳ್ದೆ ಬೆನ್ನು ಹೋಗ್ತಾ ಇದೆ. ನಿಂಗೆ ಧೈರ್ಯ ಇದ್ರೆ ಒಳಗೆ ಹೋಗು. ಇಲ್ಲಿ ಫಾರ್ ಸೆಕ್ಯೂರಿಟಿ ನಂಬರ್ ಇದೆ ಅನ್ನೋ ತಕ್ಷಣ ನಾ ಕಾಲ್ ಮಾಡ್ಬಿಟ್ಟು ಹೋಗು, ಧೈರ್ಯ ಇದ್ರೆ ಹೋಗು. ಇಲ್ಲ ಹೋಗು, ಏನಾಗಲ್ಲ. ನಿಂದೇ ಬೋಟ್ ಅನ್ಕೋತಾರೆ, ಹೋಗು. ಅನ್ಕೊಳಂಗಿಲ್ಲ ನಾನು ಹೋಗ್ಲಾ? ಬೇಡ, ನೀವು ಓಕೆ ಅಂತ ಗೊತ್ತೈತಿ. ಜೈಲ್ದಿಂದ ಬಿಡಿಸೋಕೆ ರೊಕ್ಕಿಲ್ಲ ನನ್ನ ಕಡೆ. ಬಾ, ಜೈಲು ಎಕ್ಸ್ಪೀರಿಯನ್ಸ್ ಅಲ್ವಾ, ಅಲ್ಲಿ ನಾನು ವ್ಲಾಗ್ ಮಾಡೋಣ ಮಾಡ್ತೀನಿ ನಾನು. ಅಲ್ಲಿ ಫೋನ್ ಕೊಡಂಗಿಲ್ಲಲ್ಲ. ಅಮೇರಿಕಲ್ಲಿ ಜೈಲು ಹೆಂಗಿರುತ್ತೆ? ಅಲ್ಲಿ ನಿಂಗೆ ಫೋನ್ ಕೊಡಂಗಿಲ್ಲಲ್ಲ, ಏನು ಮಾಡಕ್ಕೆ? ಅದೆಲ್ಲ ನೀನ್ ನೋಡ್ಕೋಬೇಕು. ಹಾ. ನಿಂಗೋಸ್ಕರ ನಾನು ಜೈಲ್ಗೆ ಹೋಗಲ್ವಾ? ನಂಗೋಸ್ಕರ ಹೋಗ್ತೀಯಾ? ಬೇಡ, ನಂಗೋಸ್ಕರ ಹೋಗಕ್ ಬಿಡಲ್ಲ. ಇಲ್ಲೊಂದೇನೋ ಬೋಟ್ ಇದೆ, ವಿಚಿತ್ರವಾಗಿದೆ. ಇದು ಏನಕ್ಕೆ ಇಲ್ಲಿ ನಿಲ್ಸಿದಾರೋ ಗೊತ್ತಿಲ್ಲ. ಅದು ಮೋಸ್ಟ್ಲಿ ಕೆಟ್ಟೋಗಿರೋ ಬೋಟ್ ತಗೊಂಡು ಅಂಗಡಿ ಮಾಡ್ಯಾರ ಅಂತ. ಅದ್ರ ಹಿಂದೆ ಇದೆಯಲ್ಲ, ಅದೇ ಇದು ಬೋಟ್ನ ಹಾಕೋ ಬರೋದು ಕಾರಿಂದ. ಇದು ರೆಸ್ಟೋರೆಂಟ್. ನಮ್ಮ ಹುಡ್ಗಂಗೆ ನಿದ್ದೆ ಬರ್ತಾ ಇದೆಯಂತೆ. ಇಷ್ಟೊತ್ತು ಮಲಗಿತ್ತು ಅನ್ಸುತ್ತೆ, ಈಗ್ಲೂ ಮಲಗಿದೆ. ಬಿಡೋ ಕಣ್ಣು, ಇಲ್ಲಿ ಸೈಡ್ ಹಾಕು, ನಾನು ಓಡಿಸ್ತೇನೆ. ನಾನೇ ಓಡಿಸ್ತೀನಿ. ಗೋಯಿಂಗ್ ಕ್ರೇಜಿ ಬಿಕಾಸ್ ಆಫ್ ದ ಟ್ರಾಫಿಕ್. ಫುಲ್. ನಾವೀಗ ಊಟ ಮಾಡಕ್ ಬಂದಿವಿ. ಮೇಡಮ್ಗೆ ಏನೋ ಡ್ರಿಂಕ್ ಬೇಕಂತ ಯಾವ್ದು ತಗೋತಾರೆ ನೋಡೋದು. ಯಾವ ಡ್ರಿಂಕ್ ತಗೊಳಕ್ಕೆ? ಹಾಂ, ಕುಕುಂಬರ್ ಮಿಂಟ್ ಲೈಮ್. ಇದೇನೋ ಹೆಲ್ದಿ ಅಂತ ತಗೊಳತ್ತಾಳೆ. ಇದ್ರಾಗ ಒಂದು 400 ಕಿಲೋ ಸಕ್ಕರೆ ಇರ್ತೈತಿ. ಇದೇನೋ ಸ್ಟ್ರಾಬೆರಿ ಸಿಟ್ರಸ್ ಅಂತ. ಇವೆರಡು ಯಾಕೋ ನಂಗೆ ಹೆಂಗಿರ್ತಾವಂತ ಮೊದ್ಲು ಅನ್ಸತೈತಿ. ನೋಡೋಣ ಈಗ ಮ್ಯಾಲೆ ಹೋಗಿ ತಿನ್ನೋಣ. ನಿಮ್ಮ ಒಪ್ಪಿಗೆ ಇದೆಯಾ ಅದಕ್ಕೆ? ಇದು ನಮ್ಮ ಇವತ್ತಿನ ಊಟ. ಎಲ್ಲರಿಗೂ ಹಸಿ ಆಗೈತೆ, ಆಲ್ರೆಡಿ ತಿನ್ನತ್ತಾರ. ನಮ್ಮ ಮೊದ್ಲು ಕರೆದ ದಡನ್ ತಿನ್ನತ್ತಾಳ. ಆಕ್ಚುಲಿ ಇದು ತುಂಬಾ ಹೆಲ್ದಿ ಅಂಡ್ ಚೆನ್ನಾಗಿದೆ. ಡೈಲಿ ಈ ತರ ಎಲ್ಲ ಮಾಡ್ಕೊಟ್ರೆ ತಿನ್ಬೋದು ಅಲ್ವಾ? ಅಲ್ವಾ? ನಮ್ಮ ಅಪ್ಪ ಎಷ್ಟು ಹಸಿವಾಗೈತಿ ಅದಕ್ಕೆ ಸ್ವಲ್ಪ ಏನ್ ಮಾಡ್ತೀರಾ? ಎಷ್ಟೇ ಆಮೇಲೆ ಸಂಜೆಗೆ ತಿನ್ನಂಗೆ ರೊಟ್ಟಿ ಈಗ ಉಳ್ದಿರೋದನ್ನ ಮತ್ತೆ ಪ್ಯಾಕ್ ಮಾಡ್ತಾ ಇದಾರೆ. ಅವ್ನ ಏನಕ್ಕೆ ಇಷ್ಟ ಅಂದ್ರೆ ಡಯಾಬಿಟೀಸ್ಗೆ ಜಾಸ್ತಿ ತಿನ್ಬಾರ್ದು ಕಾರ್ಬ್ಸ್ ಅಂತ ಎಷ್ಟಿದೆ, ನಾಟ್ ಫಾರ್ ಎನಿ ಅದರ್ ರೀಸನ್. ಅದು ಹೆಲ್ದಿ ಅಲ್ಲ ಕೊಡು. ಒಂದ್ ಪೀಸ್ ಹೋಗುದಿಲ್ಲ. ಆ ದಿನ ಎರಡವ, ಒಂದೆರಡು ಅಪ್ಪ ತಿನ್ನಂಗಿಲ್ಲ ಕೊಡು. ಅಪ್ಪ ನೀ ತಿಂತಿ? ನಾನು ನಿಮ್ ಭರೋಸೆ ಮಾಡ್ಬಿಟ್ಟು ಹೊಂಟೀನಿ. ಅಪ್ಪ ಕೊಡಿ. ಯುದ್ಧ ಏನ್ ಬ್ಲಾಕ್ ಮೇಲ್ ಮಾಡ್ತಾರಪ್ಪ. ಕೊಡ್ತೀರಾ? ಕನ್ನಡದಲ್ಲಿ ಏನಂತಾರೆ? ಕೊಡಪ್ಪ. ಬೇಡ, ಸುಮ್ಮನೆ ಬೈತಾಳ. ಇಲ್ಲೊಡ್ಲೆ ಇಲ್ಲಿ ಕೊಡ್ತೀನಿ, ಆಕೆ ಕೈಯಾಗ ಕೊಟ್ಟಿರ್ತೀನಿ, ಬೇಕಾದ್ರೆ ಅಲ್ಲಿ ನಿಲ್ಸ್ಕೊಂಡು ಎಲ್ರಿ ಅಂಜಿಕೆ ನಿನಗೆ ಎಲ್ಲೋ ಅಂಜಿಕೆ? ನನಗಿಲ್ಲ. ಎಲ್ಲಿದೆ?
ಸೊ ನಾವು ಈಗ ಸುಸ್ತಾಗಿತ್ತಂತ ಸ್ವಲ್ಪ ಕಾಫಿ ಕುಡಿಯೋನು ಮತ್ತು ಡ್ರೈವರ್ ಚೇಂಜ್ ಮಾಡೋಣ ಅಂತ ಹೇಳಿ ಅಂತಿದ್ವಿ. ಕಾಫಿ ತೊಗೊಂಡೆ ನಾ, ಕಾಫಿ ಕುಡಿಯತ್ತನು. ಅಲ್ಲಿ ಹೋದಾಗ ಮೇಡಮ್ ಹೊಸದೇನೋ ಕಾಣಿಸ್ತು, ಅದನ್ನ ತೊಗೊಂಡಾರ. ಏನು ತೊಗೊಂಡಿದ್ದೀನಿ? ನಾನು ಸ್ಟ್ರಾಬೆರಿ ಮಾಚಾ ತಗೊಂಡಿದ್ದೀನಿ. ಸ್ಟ್ರಾಬೆರಿ ಮಾಚಾ ತೊಗೊಂಡ. ಚೆನ್ನಾಗಿದೆ. ಚಲೋ ಐತಿ ಕುಡಿಯಾ? ಬರೀ ಅದು ಇನ್ನ 2 hours ಇದೆ ಮನೆಗೆ. ಮಾಚಾ ಅಂದ್ರೆ ಏನಂತ ಎಕ್ಸ್ಪ್ಲೇನ್ ಮಾಡಿ, ನಮ್ಮ ಪಬ್ಲಿಕ್ ಗೊತ್ತಿಲ್ಲ. ಮಾಚಾ ಅಂದ್ರೆ ಅದೇನೋ ಗ್ರಾಸ್ ಇಂದ ಮಾಡಿರ್ತಾರಂತೆ. ಅದೊಂದು ಪೌಡರು, ಅದೊಂದು ಫ್ಲೇವರ್, ವೆನಿಲಾ ಫ್ಲೇವರ್ ತರ ಮಾಚಾ ಫ್ಲೇವರ್. ಅದೊಂದು ಇಂಗ್ರೀಡಿಯೆಂಟ್. ಅದನ್ನ ಹಾಕಿದ್ರೆ ಡ್ರಿಂಕ್ಗೆ ಒಂದು ಫ್ಲೇವರ್ ಬರುತ್ತೆ. ಅಷ್ಟೊಂದು ನನಗೆ ಇಷ್ಟ ಆಗಿಲ್ಲ, ಬಟ್ ಓಕೆ, ಇಟ್ಸ್ ಡಿಫ್ರೆಂಟ್ ಫ್ಲೇವರ್ ಟು ಟ್ರೈ. ನಂದ ಇಕ್ಕಿದ್ರೊಳಗೆ ಮೇನ್ ಡಿಫ್ರೆನ್ಸ್ ಏನಂದ್ರೆ, ಕಾಫಿ ಒಳಗ ನಂದ 15 ವರ್ಷದಿಂದ ಸೇಮ್ ಐತಿ. ಅದೊಂದ ಕುಡಿತನ. ಈಕಿ ಪ್ರತಿ ಸತ ಹೋದಾಗ ಬ್ಯಾರೆದ ಬೇಕು. ಇದು ತೋ ಲಾಸ್ಟ್ ಟೈಮ್ ನಿಂಗೆ ಲೈಕ್ ಆಗಿತ್ತಂತ ಏನ್ರಿ ಅಂದ್ರ, ಇಲ್ಲ ಲಾಸ್ಟ್ ಟೈಮ್ ಕೊಡ್ತೀನಲ್ಲ ನನಗೆ ಹೊಸದ್ ಬೇಕಂತ. ಐ ಆಮ್ a person who explores. God. ಇಷ್ಟೊಂದು ಆಕ್ಸಿಡೆಂಟ್ಸ್ ಆಗಿದೆ, ಇಲ್ಲೊಂದು ಆಕ್ಸಿಡೆಂಟ್ ಆಗಿದೆ. ಇವತ್ತು ಯಾಕೋ ದಿನಾನೇ ಚಲೋ ಇಲ್ಲ ಅನಿಸ್ತೈತೆ. ಕಾರೇ ಹಾಫ್ ಆಗ್ಬಿಟ್ಟಿದ್ಯಾ? ಕಣೋ ಯಪ್ಪ, ಅದೇನ್ ಕಾರ್ ಏನಲ್ಲ. ಮೋಸ್ಟ್ಲಿ ಹೋಗಿದಾನೆ ಅನ್ಸುತ್ತೆ. ಅದಾಗಿರೋದು ನೋಡಿದ್ರೆ ಉಳಿದಿಲ್ಲ ಅನ್ಸುತ್ತೆ ಪಾಪ. ಇವತ್ತು ಯಾಕೋ ದಿನಾನೇ ಚಲೋ ಇಲ್ಲ. ನೆಗೆಟಿವ್ ಈ ಗುಡುಗು ಗುಡುಗು ಆಯ್ತಿದ್ದು ಕಾಸು. ಇಲ್ಲೇನೋ ಒಂದು ಆಕ್ಸಿಡೆಂಟ್ ಆಗಿತ್ತು. ಇಲ್ಲೊಂದು ಇಲ್ಲ ಏನೋ ಬಿದ್ದಿತ್ತಪ್ಪ ರಸ. ಮನೆಗೆ ಹೋದ್ರೆ ಅದು ಜೋರ್ ಮಂದಿ ಈಗ ಮಳೆ ಬರತ್ತಿತ್ತು ಫುಲ್ ಜೋರ್, ಈಗ ಸ್ವಲ್ಪ ಕಡಿಮೆ ಆಗೈತಿ. ಇವತ್ತು ಯಾಕೋ ನಮ್ಮ ದಿನ ಚಲೋ ಇಲ್ಲ ಅನಿಸ್ತೈತಿ. ಓವರ್ ಆಲ್ ಈ ಏರಿಯಾದಾಗಿರೋ ಮಂದಿಗೆ ಚಲೋ ಇಲ್ಲ ಅನಿಸ್ತೈತಿ. 2-3 ಆಕ್ಸಿಡೆಂಟ್. ಆಮೇಲೆ ನಾವು ಏನು ಮಾಡಕ್ ಹೋದ್ರು ಕೆಲಸ ಆಗ್ತಾ ಇತ್ತು. ಸೊ 116 ಏನು ಮಾಡೋದು ಚಂದನ? ಮನೆಗೆ ಹೋಗಿ ಮಲ್ಕೊಳ್ಳೋಣ. ಓಕೆ, ಇಟ್ಸ್ ಅ ಗುಡ್ ಐಡಿಯಾ. ಲೆಟ್ಸ್ ಗೋ.